ನಮಸ್ಕಾರ ಸ್ನೇಹಿತರೆ. ಯಾವ ಸ್ತ್ರೀ ಮನಸ್ಸಿನಲ್ಲೇ ನಿಮ್ಮೊಂದಿಗೆ ಸಂಬಂಧ ಬೆಳೆಸಲು ಬಯಸುತ್ತಾಳೋ ಅವಳು ನಿಮ್ಮೊಂದಿಗೆ ಈ 4 ಹಾವಭಾವಗಳನ್ನು ಖಂಡಿತ ಮಾಡುತ್ತಾಳೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯ, ಏಕೆಂದರೆ ಇವೇ ಸೂಚನೆಗಳು ಆ ಸ್ತ್ರೀ ಈಗ ನಿಮ್ಮೊಂದಿಗೆ ಬೆಸೆಯಲು ಬಯಸುತ್ತಿದ್ದಾಳೆ ಎಂಬುದನ್ನು ತೋರಿಸುತ್ತವೆ. ಒಂದು ವೇಳೆ ಯಾವುದಾದರೂ ಮಹಿಳೆ ನಿಜವಾಗಿಯೂ ನಿಮ್ಮೊಂದಿಗೆ ಬೆಸೆಯಲು ಬಯಸಿದರೆ ಅವಳು ಒಂದು ವಿಷಯವನ್ನು ಪದೇ ಪದೇ ಹಿಡಿದುಕೊಳ್ಳುತ್ತಾಳೆ ಮತ್ತು ಅದೇ ಅವಳ ಜೊತೆ ಸಂಬಂಧಿಸಿದಿರುತ್ತದೆ. ಇವು 4 ಆಳವಾದ ಸೂಚನೆಗಳು. ಅವಳ ಮನಸ್ಸು ಗೊತ್ತಿಲ್ಲದೆಯೇ ಈ ಹಾವಭಾವಗಳನ್ನು ಮಾಡತೊಡಗುತ್ತದೆ. ಮಹಿಳೆ ಎಂದಿಗೂ ತನ್ನ ಬಾಯಿಯಿಂದ ಇದನ್ನು ಹೇಳುವುದಿಲ್ಲ. ಅವಳು ನಿಮ್ಮ ಹತ್ತಿರ ಬರಲು ಬಯಸುತ್ತಾಳೆ ಅಥವಾ ನಿಮ್ಮೊಂದಿಗೆ ಸಂಬಂಧ ಬಯಸುತ್ತಾಳೆ ಎಂದು. ಅವಳು ಕೇವಲ ಸನ್ನೆಗಳಲ್ಲಿ ದಾರಿ ತೋರಿಸುತ್ತಾಳೆ ಮತ್ತು ಆ ಸನ್ನೆಗಳು ಎಷ್ಟು ಸೂಕ್ಷ್ಮ, ಎಷ್ಟು ಆಳ ಮತ್ತು ಎಷ್ಟು ಅಪಾಯಕಾರಿ ಆಗಿರುತ್ತವೆ ಎಂದರೆ ಯಾವುದಾದರೂ ಪುರುಷ ಅವುಗಳನ್ನು ಅರ್ಥ ಮಾಡಿಕೊಂಡರೆ ಸಂಬಂಧ ತಾನಾಗಿಯೇ ಕರಗಿ ಮುಂದೆ ಬರುತ್ತದೆ. ಆದರೆ ಯಾವುದಾದರೂ ಪುರುಷ ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಆಗದಿದ್ದರೆ ಅದೇ ಮಹಿಳೆ ಒಳಗಿನಿಂದ ನಿಮ್ಮನ್ನು ಬಯಸುತ್ತಿದ್ದವಳು ಇದ್ದಕ್ಕಿದ್ದಂತೆ ನಿಮ್ಮನ್ನು ಕಡೆಗಣಿಸಲು ಆರಂಭಿಸುತ್ತಾಳೆ. ಸ್ನೇಹಿತರೆ, ಇಂದು ನಾವು ಆ 4 ಸನ್ನೆಗಳ ಬಗ್ಗೆ ಹೇಳುತ್ತೇವೆ. ಇವು ಒಬ್ಬ ಸ್ತ್ರೀಯ ಮನಸ್ಸಿನ ಗುಹೆಯಲ್ಲಿ ಉರಿಯುತ್ತಿರುವ ಆ ಪುಟ್ಟ ಜ್ವಾಲೆಯನ್ನು ತೋರಿಸುತ್ತವೆ. ಅದು ನಿಮ್ಮ ಹೆಸರಿನದಾಗಿರುತ್ತದೆ. ಮಹಿಳೆಯ ಹೃದಯದಲ್ಲಿ ಆಕರ್ಷಣೆ ಹುಟ್ಟಿಕೊಂಡಾಗ ಮೊದಲು ಬದಲಾಗುವುದು ಅವಳ ಮುಖವಲ್ಲ, ಅವಳ ಭಾಷೆಯೂ ಅಲ್ಲ, ಅವಳ ವರ್ತನೆಯೂ ಅಲ್ಲ. ಮೊದಲು ಬದಲಾಗುವುದು ಮಹಿಳೆಯ ದೇಹ. ಏಕೆಂದರೆ ಮಹಿಳೆಯ ದೇಹ, ಹೃದಯ ಮೊದಲು ದೇಹವನ್ನು ಸ್ಪರ್ಶಿಸುತ್ತದೆ, ನಂತರ ಮನಸ್ಸನ್ನು ಮತ್ತು ಕೊನೆಗೆ ಬಾಯಿಯನ್ನು. ಇದೇ ಕಾರಣಕ್ಕೆ ಪ್ರಾರಂಭ ದೇಹ ಭಾಷೆಯಿಂದ ಆಗುತ್ತದೆ. ಆದರೆ ಇದಕ್ಕೂ ಮೊದಲು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ. ಮಹಿಳೆಯ ಮನಸ್ಸಿನಲ್ಲಿ ಯಾವುದಾದರೂ ಪುರುಷ ಪ್ರವೇಶ ಮಾಡಿದಾಗ ಅವಳು ಅವರ ಜೊತೆ ಹೋರಾಡುತ್ತಾಳೆ. ಹೌದು, ನಿಜವಾಗಿಯೂ ಹೋರಾಡುತ್ತಾಳೆ. ಅವಳು ತನ್ನ ಭಾವನೆಗಳನ್ನು ಹಾಗೆಯೇ ಯಾರಿಗೂ ಕೊಡುವುದಿಲ್ಲ. ಅವಳು ಅವುಗಳನ್ನು ಮುಚ್ಚಿಡುತ್ತಾಳೆ, ಜೋಪಾನವಾಗಿ ಇಟ್ಟುಕೊಳ್ಳುತ್ತಾಳೆ ಮತ್ತು ಅದುಮಿಟ್ಟುಕೊಳ್ಳುತ್ತಾಳೆ. ಅವಳ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತದೆ, ಆದರೆ ಮುಖ ಶಾಂತವಾಗಿರುತ್ತದೆ. ಒಳಗೆ ಬಿರುಗಾಳಿ, ಹೊರಗೆ ಮೌನ. ಅವಳಿಗೆ ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಕೆ ಇರುತ್ತದೆ, ಆದರೆ ಅವಳೇ ಏನೂ ಹೇಳುವುದಿಲ್ಲ. ಈ ಅಡಗಿದ ಆಕರ್ಷಣೆಯಲ್ಲಿ ಅವಳು ತನ್ನ ದೇಹದ ಒಂದೇ ಭಾಗವನ್ನು ಹಿಡಿದುಕೊಂಡು ಈ 4 ವಿಶೇಷ ಸನ್ನೆಗಳನ್ನು ಮಾಡುತ್ತಾಳೆ. ಮತ್ತು ಇವೇ 4 ಸನ್ನೆಗಳು ಹೇಳುತ್ತವೆ: ನಾನು ನಿನ್ನ ಕಡೆಗೆ ಸೆಳೆಯಲ್ಪಡುತ್ತಿದ್ದೇನೆ, ನಿನ್ನ ಇರುವಿಕೆ ನನಗೆ ಅನುಭವವಾಗುತ್ತಿದೆ ಮತ್ತು ಬಹುಶಃ ನಾನು ನಿನ್ನೊಂದಿಗೆ ಸಂಬಂಧ ಬೆಳೆಸಲು ಬಯಸುತ್ತಿದ್ದೇನೆ. ಮೊದಲ ಸೂಚನೆ, ಕೂದಲಿನ ಆಟ. ಯಾವುದಾದರೂ ಮಹಿಳೆಯ ಹೃದಯದಲ್ಲಿ ಯಾವುದಾದರೂ ಪುರುಷನಿಗಾಗಿ ಸ್ವಲ್ಪ ಬಡಿತ ಹುಟ್ಟಿದರೂ ಅವಳ ಮೊದಲ ಪ್ರತಿಕ್ರಿಯೆ ಅವಳ ಮಾತುಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಅವಳ ಕೂದಲಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಸ್ತ್ರೀಯ ಉದ್ದ ಕೂದಲು ಕೇವಲ ಅಲಂಕಾರವಲ್ಲ, ಅವು ಅವಳ ಮನಸ್ಸಿನ ರಿಯಲ್ ಟೈಮ್ ಸಂವೇದಕಗಳಾಗಿರುತ್ತವೆ. ಗಾಬರಿ, ಸಂತೋಷ ಅಥವಾ ಆಕರ್ಷಣೆಯ ಕ್ಷಣದಲ್ಲಿ ಅವಳ ಕೈಗಳು ತಿಳಿಯದೆಯೇ ಕೂದಲಿನ ಕಡೆಗೆ ಹೋಗುತ್ತವೆ. ಆದರೆ ಆಕರ್ಷಣೆ ಕೇವಲ ನಿಮಗಾಗಿ ಇದ್ದಾಗ ಈ ಹಾವಭಾವ ಸಂಪೂರ್ಣ ಬೇರೆಯಾಗಿ ಬಿಡುತ್ತದೆ. ಅವಳು ತನ್ನ ಕೂದಲನ್ನು ನಿಧಾನವಾಗಿ ಕಿವಿಯ ಹಿಂದೆ ಸರಿಸಿಕೊಳ್ಳುತ್ತಾಳೆ, ಉದ್ದ, ಮೃದು ಮತ್ತು ಸುಂದರವಾದ ಚಲನೆಯಲ್ಲಿ. ಅವಳ ಹೃದಯ ಕೂಡ ಅದೇ ಲಯದಲ್ಲಿ ಬಡಿಯುತ್ತಿರುವಂತೆ. ಕೆಲವೊಮ್ಮೆ ಅವಳು ತನ್ನ ಒಂದು ಜುಟ್ಟನ್ನು ಹಿಡಿದುಕೊಂಡು ಬೆರಳುಗಳಿಂದ ನಿಧಾನವಾಗಿ ತಿರುಗಿಸಲು ಆರಂಭಿಸುತ್ತಾಳೆ. ಇದು ಕೇವಲ ಅಭ್ಯಾಸವಲ್ಲ, ಇದು ಅವಳ ಸೂಕ್ತ ಮನಸ್ಸಿನ ಸಂದೇಶವಾಗಿರುತ್ತದೆ. ನಾನು ನಿನ್ನ ಮುಂದೆ ನನ್ನನ್ನು ಅಲಂಕರಿಸಿಕೊಳ್ಳುತ್ತಿದ್ದೇನೆ, ಏಕೆಂದರೆ ನಿನ್ನ ದೃಷ್ಟಿ ನನಗೆ ಅನುಭವವಾಗುತ್ತಿದೆ. ಅತ್ಯಂತ ಆಸಕ್ತಿದಾಯಕ ಸಂಗತಿ ಏನೆಂದರೆ ಅವಳಿಗೆ ಸ್ವತಃ ಗೊತ್ತಿರುವುದಿಲ್ಲ ಅವಳು ಇದನ್ನೇಕೆ ಮಾಡುತ್ತಿದ್ದಾಳೆ ಎಂದು.
ಮನಸ್ಸಿನಲ್ಲಿ ಆಕರ್ಷಣೆಯ ಕಿಡಿ ಹೊತ್ತಿಕೊಂಡಾಗ ದೇಹ ತಾನಾಗಿಯೇ ಗ್ರೂಮಿಂಗ್ ಮೋಡ್ಗೆ ಹೋಗುತ್ತದೆ. ಒಂದು ವೇಳೆ ಅವಳು ನಿಮ್ಮ ಸುತ್ತಮುತ್ತ ಕೂದಲಿನೊಂದಿಗೆ ಆಟವಾಡುತ್ತಿದ್ದರೆ, ಹೇರ್ ಸ್ಟೈಲ್ ಸರಿಪಡಿಸಿಕೊಳ್ಳುತ್ತಿದ್ದರೆ ಅಥವಾ ಕುತ್ತಿಗೆಯಿಂದ ಕೂದಲನ್ನು ಹಿಂದಕ್ಕೆ ಹಾಕಿಕೊಳ್ಳುತ್ತಿದ್ದರೆ, ಇದರ ನೇರ ಅರ್ಥ ಅವಳು ನಿಮ್ಮನ್ನು ಗಮನಿಸುತ್ತಿದ್ದಾಳೆ ಮತ್ತು ನೀವು ಅವಳನ್ನು ಗಮನಿಸಬೇಕೆಂದು ಬಯಸುತ್ತಿದ್ದಾಳೆ. ಎರಡನೇ ಸೂಚನೆ, ಬಟ್ಟೆ ಮತ್ತು ದುಪ್ಪಟ್ಟವನ್ನು ಪದೇ ಪದೇ ಸರಿಪಡಿಸಿಕೊಳ್ಳುವುದು. ಪ್ರತಿಯೊಬ್ಬ ಮಹಿಳೆಯ ಬಳಿ ಒಂದು ಅನನ್ಯ ಆಯುಧವಿರುತ್ತದೆ, ಅವಳ ಅಲಂಕಾರ ಮತ್ತು ಅವಳ ಸ್ವರೂಪ. ಸಾಮಾನ್ಯವಾಗಿ ಜನ ಅಂದುಕೊಳ್ಳುತ್ತಾರೆ ಸ್ತ್ರೀ ಜಗತ್ತಿಗಾಗಿ ಅಲಂಕರಿಸಿಕೊಳ್ಳುತ್ತಾಳೆ ಎಂದು. ಆದರೆ ಸತ್ಯವೇ ಏನೆಂದರೆ, ಮಹಿಳೆ ಆ ಪುಟ್ಟ ಪುರುಷನಿಗಾಗಿ ಮಾತ್ರ ಸಿದ್ಧಳಾಗುತ್ತಾಳೆ ಯಾರ ದೃಷ್ಟಿ ಅವಳನ್ನು ಸ್ಪರ್ಶಿಸುತ್ತದೆಯೋ. ಯಾವುದಾದರೂ ಮಹಿಳೆ ಯಾವುದಾದರೂ ಪುರುಷನ ಕಡೆಗೆ ನಿಧಾನವಾಗಿ ಸೆಳೆಯಲು ಆರಂಭಿಸಿದಾಗ ಅವಳ ಕೈ ಪದೇ ಪದೇ ಅವಳ ಬಟ್ಟೆಗಳ ಮೇಲೆ ಹೋಗುತ್ತದೆ. ಅವಳು ಬಟ್ಟೆ ಎಳೆದುಕೊಳ್ಳುತ್ತಾಳೆ, ನೇರಗೊಳಿಸುತ್ತಾಳೆ, ಸರಿಪಡಿಸಿಕೊಳ್ಳುತ್ತಾಳೆ. ಕೆಲವೊಮ್ಮೆ ಸ್ವಲ್ಪ ಹಿಡಿದುಕೊಳ್ಳುತ್ತಾಳೆ, ಕೆಲವೊಮ್ಮೆ ಹಿಡಿದು ಬಿಟ್ಟು ಬಿಡುತ್ತಾಳೆ. ಒಳಗೆ ಏನೋ ಅಪೂರ್ಣ ಸಂಗತಿ ಕಲಗುತ್ತಿರುವಂತೆ. ಇದು ಯಾವುದೇ ಸಾಮಾನ್ಯ ಅಭ್ಯಾಸವಲ್ಲ, ಬದಲಿಗೆ ಆಳವಾದ ಮಾನಸಿಕ ಸೂಚನೆ. ಅವಳಿಗೆ ನಿಮ್ಮ ದೃಷ್ಟಿ ಮತ್ತೆ ಅವಳ ಮೇಲೆ ನಿಲ್ಲಬೇಕೆಂದು ಬಯಕೆ. ಇದರ ಅರ್ಥ ಸ್ಪಷ್ಟವಾಗಿದೆ, ನಾನು ನಿನ್ನ ಮುಂದೆ ಸುಂದರವಾಗಿ ಕಾಣಿಸಿಕೊಳ್ಳಲು ಬಯಸುತ್ತೇನೆ, ಏಕೆಂದರೆ ನೀನು ನನಗೆ ಚೆನ್ನಾಗಿ ಅನುಭವಿಸುವಂತೆ ಮಾಡುತ್ತಿದ್ದೀಯ. ಯಾವ ಮಹಿಳೆಗೆ ನಿಮ್ಮೊಂದಿಗೆ ಯಾವುದೇ ಸಂಬಂಧ ಬೇಡವೋ ಅವಳು ನಿಮ್ಮ ಇರುವಿಕೆಯಲ್ಲಿ ತನ್ನ ಬಟ್ಟೆಗಳೊಂದಿಗೆ ಆಟವಾಡುವುದಿಲ್ಲ. ಆದರೆ ಯಾವ ಮಹಿಳೆ ನಿಮಗೆ ತನ್ನ ಹೃದಯದಲ್ಲಿ ಸ್ಥಾನ ಕೊಡಲು ಆರಂಭಿಸುತ್ತಿದ್ದಾಳೋ ಅವಳಿಗೆ ಈ ಹಾವಭಾವ ಕೇವಲ ಆಕರ್ಷಣೆಯಲ್ಲ, ಬದಲಾಗಿ ವಿಶ್ವಾಸದ ಆರಂಭ. ಮೂರನೇ ಸೂಚನೆ, ಕಣ್ಣುಗಳ ನಿಲುಗಡೆ. ಈ ಸೂಚನೆ ಅತ್ಯಂತ ಮೌನವಾಗಿರುತ್ತದೆ, ಆದರೆ ಅತ್ಯಂತ ನಿಜವಾಗಿರುತ್ತದೆ ಕೂಡ. ನೀವು ಅವಳೊಂದಿಗೆ ಮಾತನಾಡುತ್ತಿರುವಾಗ, ನೀವು ಏನಾದರೂ ಹೇಳುತ್ತಿರುವಾಗ ಅಥವಾ ಸುಮ್ಮನೆ ಕುಳಿತಿರುವಾಗ ಅವಳ ದೃಷ್ಟಿ ಪದೇ ಪದೇ ನಿಮ್ಮ ತುಟಿಗಳ ಮೇಲೆ ಹೋಗಿ ನಿಲ್ಲುತ್ತದೆ. ಒಂದೆರಡು ಬಾರಿಯಲ್ಲ, ಅಲ್ಲಿಂದ ಹೊರಡಲು ಆಗದವಳಂತೆ. ಇದು ಕೇವಲ ಕುತೂಹಲವಲ್ಲ, ಇದು ಸಂಬಂಧದ ಆರಂಭವಾಗಿದೆ. ಯಾವುದೇ ಮಹಿಳೆ ಯಾವುದೇ ಪುರುಷನ ತುಟಿಗಳನ್ನು ಇಷ್ಟು ಹೊತ್ತು ನೋಡುವುದಿಲ್ಲ ಅವಳ ಮನಸ್ಸು ಅಲ್ಲಿ ತೊಡಗಿಲ್ಲದಿದ್ದರೆ. ಇದರ ಅರ್ಥ ಅವಳು ನಿಮ್ಮ ಧ್ವನಿಯಿಂದ ಅಲ್ಲ, ಬದಲಾಗಿ ನಿಮ್ಮ ಇರುವಿಕೆಯಿಂದ ಆಕರ್ಷಿತಳಾಗುತ್ತಿದ್ದಾಳೆ. ಆ ದೃಷ್ಟಿಯಲ್ಲಿ ಒಂದು ಸಣ್ಣ ಚಡಪಡಿಕೆ ಇರುತ್ತದೆ. ಅದನ್ನು ಕೈಗಳಿಂದ ಅಲ್ಲ, ಬದಲಾಗಿ ಕೇವಲ ಹೃದಯದಿಂದ ಅನುಭವಿಸಬಹುದು. ಅವಳು ಅದನ್ನು ಮುಚ್ಚಿಡಲು ಪ್ರಯತ್ನ ಪಟ್ಟರೂ ರೆಪ್ಪೆಗಳ ಚಲನೆ ಮತ್ತು ಉಸಿರಾಟದ ವೇಗ ಎಲ್ಲವನ್ನೂ ಹೇಳಿಬಿಡುತ್ತದೆ. ಕೆಲವೊಮ್ಮೆ ಅವಳು ತುಟಿಗಳ ಬದಲು ನಿಮ್ಮ ಬೆರಳುಗಳು, ಮಣಿಕಟ್ಟು ಅಥವಾ ಕುತ್ತಿಗೆಯನ್ನು ನೋಡಲು ಆರಂಭಿಸುತ್ತಾಳೆ, ಏಕೆಂದರೆ ಮನೋವಿಜ್ಞಾನ ಹೇಳುತ್ತದೆ ಸ್ತ್ರೀ ಅಲ್ಲೇ ನೋಡುತ್ತಾಳೆ ಎಲ್ಲಿ ಅವಳು ಭವಿಷ್ಯದಲ್ಲಿ ನಿಮ್ಮ ಇರುವಿಕೆಯನ್ನು ಅನುಭವಿಸಲು ಬಯಸುತ್ತಾಳೋ. ಆದರೆ ಅವಳು ಬಹಿರಂಗವಾಗಿ ಏನೂ ಮಾಡುವುದಿಲ್ಲ, ಏಕೆಂದರೆ ಸ್ತ್ರೀ ಎಂದಿಗೂ ಮೊದಲ ನಡೆ ಮಾಡುವುದಿಲ್ಲ. ಅವಳು ಕೇವಲ ವಾತಾವರಣ ಸೃಷ್ಟಿ ಮಾಡುತ್ತಾಳೆ. ನಾಲ್ಕನೇ ಸೂಚನೆ ಮತ್ತು ಅತ್ಯಂತ ಆಳವಾದ ಸೂಚನೆ, ಮಿರರಿಂಗ್. ಯಾವುದಾದರೂ ಮಹಿಳೆ ನಿಜವಾಗಿಯೂ ಬೆಸೆಯಲು ಆರಂಭಿಸಿದಾಗ ಅವಳು ನಿಮ್ಮ ಮಾತುಗಳಲ್ಲಿ ಲಯವನ್ನು ಹುಡುಕಲು ಆರಂಭಿಸುತ್ತಾಳೆ. ನೀವು ಹೇಗೆ ಕೈ ಆಡಿಸುತ್ತೀರೋ ಅವಳು ಕೂಡ ಅದೇ ರೀತಿ ಮಾಡಲು ಆರಂಭಿಸುತ್ತಾಳೆ. ನೀವು ಹೇಗೆ ನಗುತ್ತೀರೋ ಅವಳು ಕೂಡ ಅದೇ ಶೈಲಿಯಲ್ಲಿ ನಗಲು ಆರಂಭಿಸುತ್ತಾಳೆ. ಮನೋವಿಜ್ಞಾನದಲ್ಲಿ ಇದನ್ನು ಮಿರರಿಂಗ್ ಎಂದು ಕರೆಯಲಾಗುತ್ತದೆ. ನಿಮ್ಮ ಶಕ್ತಿ ನಿಧಾನವಾಗಿ ಅವಳ ಶಕ್ತಿಯಾಗುತ್ತಾ ಹೋಗುತ್ತದೆ. ಯಾವ ಪುರುಷನ ಕಡೆಗೆ ಸ್ತ್ರೀ ಸೆಳೆಯಲು ಆರಂಭಿಸುತ್ತಾಳೋ ಅವಳು ಅವನ ವೇವ್ ಲೆಂಗ್ತ್ ಹಿಡಿದುಕೊಳ್ಳುತ್ತಾಳೆ. ನಿಮ್ಮ ಬಡಿತ, ನಿಮ್ಮ ಮುಖಭಾವ ಮತ್ತು ನಿಮ್ಮ ಧ್ವನಿಯ ಬೆಚ್ಚಗಿನತೆ ಎಲ್ಲವನ್ನು ಅವಳು ತಿಳಿಯದೆಯೇ ಅನುಕರಿಸಲು ಆರಂಭಿಸುತ್ತಾಳೆ. ಇದು ನಕಲಲ್ಲ, ಇದು ಆಕರ್ಷಣೆಯ ಅತ್ಯಂತ ಸುಂದರ ಗುರುತು. ಅವಳು ನಿಮ್ಮಂತಾದಾಗ ಅರ್ಥ ಮಾಡಿಕೊಳ್ಳಿ,
ಅವಳು ನಿಮ್ಮಿಂದ ದೂರ ಹೋಗಲು ಬಯಸುವುದಿಲ್ಲ. ಸ್ತ್ರೀ ನಿಜವಾಗಿಯೂ ಬೆಸೆಯಲು ಬಯಸಿದಾಗ ಅವಳು ದೇಹದ ಯಾವುದೇ ಭಾಗವನ್ನು ಹಿಡಿದುಕೊಳ್ಳುವುದಿಲ್ಲ. ತುಟಿಗಳಲ್ಲ, ಬೆರಳುಗಳಲ್ಲ, ಬಟ್ಟೆ ಅಲ್ಲ. ಅವಳು ಹಿಡಿದುಕೊಳ್ಳುವುದು ನಿಮ್ಮ ಭಾವನಾತ್ಮಕ ದೌರ್ಬಲ್ಯ ಮತ್ತು ನಿಮ್ಮ ಪುರುಷ ಶಕ್ತಿಯ ಸ್ಥಿರತೆಯನ್ನು. ಮತ್ತು ಅವಳು ನಿಮ್ಮ ಮಾತುಗಳಿಂದ ಅಲ್ಲ, ನಿಮ್ಮ ಮುಖದಿಂದ ಅಲ್ಲ, ಬದಲಾಗಿ ನಿಮ್ಮ ಮೌನದಿಂದಲೂ ಬೆಸೆಯಲು ಆರಂಭಿಸಿದಾಗ ಅರ್ಥ ಮಾಡಿಕೊಳ್ಳಿ, ಅವಳು ಸಂಪೂರ್ಣವಾಗಿ ಈಗ ನಿಮ್ಮವಳಾಗಿ ಬಿಟ್ಟಿದ್ದಾಳೆ. ಇದೇ ನಿಜವಾದ ಬಂಧ. ಆಕರ್ಷಣೆ ಯಾವಾಗಲೂ ಶಬ್ದ ಮಾಡುವುದಿಲ್ಲ. ಹಲವು ಬಾರಿ ಅದು ಮೌನವಾಗಿ ಒಳಗೆ ಹರಡುತ್ತದೆ. ಮಹಿಳೆ ಯಾವುದಾದರೂ ಪುರುಷನ ಕಡೆಗೆ ಸೆಳೆಯಲು ಆರಂಭಿಸಿದಾಗ ಅವಳು ಪ್ರಕಟಿಸುವುದಿಲ್ಲ, ಪ್ರಶ್ನೆ ಕೇಳುವುದಿಲ್ಲ. ಅವಳು ಕೇವಲ ತನ್ನನ್ನು ಅಂತಹ ಪರಿಸ್ಥಿತಿಗಳಲ್ಲಿ ಬಿಟ್ಟು ಬಿಡುತ್ತಾಳೆ. ಅಲ್ಲಿ ಅವಳ ಸನ್ನೆಗಳೇ ಮಾತನಾಡಲು ಆರಂಭಿಸುತ್ತವೆ. ಸ್ತ್ರೀಯ ಮನಸ್ಸು ಮೊದಲು ದೇಹದಲ್ಲಿ ಇಳಿಯುತ್ತದೆ. ಆದ್ದರಿಂದ ಅವಳ ಭಾವನೆಗಳು ಮೊದಲು ಅವಳ ಹಾವಭಾವಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಮತ್ತು ಇದೇ ಕಾರಣಕ್ಕೆ ಸ್ತ್ರೀಯ ಸನ್ನೆಗಳು ಮಾತುಗಳಿಗಿಂತ ಹೆಚ್ಚು ನಿಜವಾಗಿರುತ್ತವೆ. ಅವಳು ಏನನ್ನು ಅನುಭವಿಸುತ್ತಾಳೋ ಅದನ್ನು ಹೇಳುವುದಿಲ್ಲ, ಅದನ್ನು ಬದುಕುತ್ತಾಳೆ. ಅವಳ ಪ್ರತಿ ಸಣ್ಣ ಹಾವಭಾವ, ಪ್ರತಿ ಸೂಕ್ಷ್ಮ ಪ್ರತಿಕ್ರಿಯೆ ಅವಳ ಮನಸ್ಸಿನೊಳಗೆ ನಡೆಯುತ್ತಿರುವ ಕಥೆಯನ್ನು ಹೊರಹಾಕುತ್ತದೆ. ಅವಳು ನಿಮ್ಮ ಮುಂದೆ ಸಹಜಳಾದಾಗ, ಕಾರಣವಿಲ್ಲದೆ ನಗಲು ಆರಂಭಿಸಿದಾಗ, ಕಾರಣವಿಲ್ಲದೆ ನಿಮ್ಮ ಮಾತುಗಳ ಮೇಲೆ ನಿಲ್ಲುತ್ತಾಳೆ ಎಂದಾದರೆ ಅರ್ಥ ಮಾಡಿಕೊಳ್ಳಿ, ಅವಳು ನಿಮಗೆ ತನ್ನ ಒಳಗೆ ಜಾಗ ಕೊಟ್ಟಿದ್ದಾಳೆ. ಸ್ತ್ರೀ ಯಾರೊಂದಿಗಾದರೂ ಸುರಕ್ಷಿತವಾಗಿ ಅನುಭವಿಸುವುದೇ ಅವಳ ಬಂಧದ ಮೊದಲ ಷರತ್ತು. ಮತ್ತು ಅವಳು ಸುರಕ್ಷತೆ ಅನುಭವಿಸಿದಾಗ ಅವಳ ದೇಹ ಭಾಷೆ ತಾನಾಗಿಯೇ ಬದಲಾಗಲು ಆರಂಭಿಸುತ್ತದೆ. ಅವಳು ನಿಮ್ಮ ಹತ್ತಿರ ಕುಳಿತುಕೊಳ್ಳಲು ಆರಂಭಿಸುತ್ತಾಳೆ, ನಿಮ್ಮಿಂದ ದೂರ ಕಡಿಮೆ ಆಗಲು ಆರಂಭಿಸುತ್ತಾಳೆ. ಜನಸಂಧಿಯಲ್ಲಿಯೂ ಅವಳು ನಿಮ್ಮನ್ನು ಹುಡುಕುತ್ತಾಳೆ. ಅವಳ ದೃಷ್ಟಿ ಪದೇ ಪದೇ ನಿಮ್ಮ ಇರುವಿಕೆಯನ್ನು ಪರೀಕ್ಷಿಸುತ್ತದೆ. ನೀವು ಈಗ ಅವಳ ಸ್ವಂತದವರಾಗಿ ಬಿಟ್ಟಿದ್ದೀರಾ ಎಂದು ನಿರ್ಧರಿಸುವಂತೆ. ಅವಳು ಸಣ್ಣ ಸಣ್ಣ ಸಂಗತಿಗಳನ್ನು ನೆನಪಿಟ್ಟುಕೊಳ್ಳುತ್ತಾಳೆ. ನಿಮ್ಮ ಎಲ್ಲೋ ಸಾಮಾನ್ಯ ಸಾಲನ್ನು ಮನಸ್ಸಿನಲ್ಲಿ ಜೋಪಾನ ಮಾಡಿಟ್ಟುಕೊಳ್ಳುತ್ತಾಳೆ. ಏಕೆಂದರೆ ಮನಸ್ಸು ಬೆಸೆಯುವಲ್ಲಿ ನೆನಪುಗಳು ತಾವಾಗಿಯೇ ಸೃಷ್ಟಿಸಲು ಆರಂಭಿಸುತ್ತವೆ. ಮತ್ತು ಅತ್ಯಂತ ಪ್ರಮುಖ ಸಂಗತಿ, ಅವಳು ನಿಮ್ಮ ಮುಂದೆ ದುರ್ಬಲಳಾಗಿ ತನ್ನ ಗೊಂದಲಗಳು, ತನ್ನ ಮೌನ, ತನ್ನ ಆಯಾಸ, ಭಯವಿಲ್ಲದೆ ತೋರಿಸಲು ಆರಂಭಿಸಿದರೆ ನೀವು ಅರ್ಥ ಮಾಡಿಕೊಳ್ಳಿ, ಇದು ಆಕರ್ಷಣೆಯನ್ನು ಮೀರಿ ಮುಂದೆ ಸಾಗಿದೆ. ಇದು ವಿಶ್ವಾಸದ ಭೂಮಿ. ಇಲ್ಲಿ ಸ್ತ್ರೀಗೆ ಯಾವುದೇ ಸನ್ನೆಯ ಅಗತ್ಯವಿಲ್ಲ ಎಂದು ಅನಿಸುತ್ತದೆ, ಏಕೆಂದರೆ ಅವಳು ನಂಬಿಬಿಟ್ಟಿರುತ್ತಾಳೆ ನೀವು ಅವಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು. ನೆನಪಿರಲಿ, ಸ್ತ್ರೀ ಎಂದಿಗೂ ನೇರವಾಗಿ ಹೇಳುವುದಿಲ್ಲ ನಾನು ನಿನ್ನನ್ನು ಬಯಸುತ್ತೇನೆ ಎಂದು. ಅವಳು ಕೇವಲ ಇಷ್ಟು ಮಾಡುತ್ತಾಳೆ, ನಿಮಗೆ ತನ್ನ ಹತ್ತಿರ ಬರಲು ಬಿಡುತ್ತಾಳೆ. ಮತ್ತು ಒಂದು ವೇಳೆ ನೀವು ಅವಳ ಸನ್ನೆಗಳನ್ನು ಓದಲು ಕಲಿತರೆ, ಆ ದೂರ, ಆ ಗೊಂದಲ, ಆ ಕಾಯುವಿಕೆ ಎಲ್ಲವೂ ತಾವಾಗಿಯೇ ಮುಗಿದು ಹೋಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.